ಕಾಸಿಗೆ ಹೋಗಾಕ ಇಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರು ಮನೆಯಾಗ ಕಾದು ಕುಂತಾಳ ಹಡೆದವ್ವ, ಜಗಕ್ಕೆಲ್ಲ ಅವಳೆ ಪರದೈವ. ಈ ಹಾಡು ನಾನು ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನಮ್ಮ ಹೆಣ್ಣು ಮಕ್ಕಳ ಮನೆ ತವರು ಮನೆ, ಆ ತವರು ಮನೆಯ ಬಗ್ಗೆ ಎಷ್ಟು ವರ್ಣಿಸೋಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಹಾಗೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ನನ್ನ ತವರು ಮನೆ, ನಾನು ಹುಟ್ಟಿ ಬೆಳೆದಂಥ ಮನೆ. ಈ ಮನೆ ಮತ್ತು ಈ ಊರಿನ ಬಗ್ಗೆ ಹೇಳಕ್ಕೆ ನನಗೆ ಹೆಮ್ಮೆ. ಯಾಕಪ್ಪ ಅಂತಂದ್ರೆ ನಾವು ಹುಟ್ಟಿ ಬೆಳೆದ ನಾಡನ್ನು ನಮ್ಮ ಜೀವನದ ಉಸಿರಿರೋ ತನಕ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜನ್ಮಭೂಮಿ. ನಾನು ಹೇಳ್ತಾ ಇರೋದು ಬೈಲಹೊಂಗಲದಿಂದ ಸುಮಾರು 225-30 ಕಿಲೋಮೀಟರ್ ಅಂತ ಒಂದು ಪುಟ್ಟ ನನ್ನ ಊರು. ಹೇಳ್ತಾ ಹೋದರೆ ಶಬ್ದಗಳೇ ಸಿಗೋಂಗಿಲ್ಲ. ಇದು ಎಲ್ಲಿ ಬರ್ತದಪ್ಪ ಅಂತಂದರೆ, ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕಿನ ಪುಟ್ಟ ಗ್ರಾಮ ಮಾಸೂರು. ಮಾಸೂರು ಬಗ್ಗೆ ಹೇಳ್ತಾ ಹೋದರೆ ನನಗೆ ಪದಗಳೇ ಸಿಗೋದಿಲ್ಲ. ಯಾಕೆ ಅಷ್ಟು ಅಂದ್ರೆ ಅಲ್ಲಿಗೆ ನಿಸರ್ಗವೇ ಅಷ್ಟು ಸುಂದರವಾಗಿದೆ. ಪಕ್ಕದಲ್ಲಿ ಕುಮದ್ವತಿ ಹಾಗೂ ಭಾಗೀರಥಿಯ ಕೆರೆಯಿಂದ ಸಮೃದ್ಧವಾಗಿ ಬೆಳೆದಂಥ ನನ್ನೂರಿನ ಬಗ್ಗೆ ನಮಗೆ ಹೆಮ್ಮೆ. ನನಗಷ್ಟೇ ಅಲ್ಲ, ಎಲ್ಲರಿಗೂ ಸಹ ತಮ್ಮ ತಮ್ಮ ತವರು ಮನೆ ಅಂದಾಗ ಆ ಊರಿನ ಬಗ್ಗೆ ನಾವೆಲ್ಲ ಹೆಣ್ಮಕ್ಳು ಗರ್ವದಿಂದ ಹೇಳ್ತೀವಿ, ಇದು ನನ್ನೂರು, ನನ್ನ ಮನೆ, ನಾನು ಬೆಳೆದಂಥ ಮನೆ. ಹಾಗೆ ಸಹ ನಾನು ತೋರಿಸ್ತಾ ಇರೋದು ನನ್ನ ಊರು. ನನ್ನೂರು ದೊಡ್ಡ ಸಿಟಿ ಅಲ್ಲ ರೀ, ಪುಟ್ಟದಾದ ಚೊಕ್ಕವಾದಂಥ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ನಮ್ಮದೆಲ್ಲ ಶಿಕ್ಷಣ ಮುಗಿದು ಇರುವಂಥ ನನ್ನ ಸ್ವರ್ಗದ ಊರು. ಯಾಕಿದನ್ನೆಲ್ಲ ತೋರಿಸ್ತಾನಪ್ಪ ಅಂತಂದ್ರೆ, ಪ್ರತಿಯೊಂದು ಹೆಣ್ಣಿನ ಬಗ್ಗೆ ಅವರ ತಾಯಿ, ಅವರು ಬಾಲ್ಯದಲ್ಲಿ ಬೆಳೆದಂಥ ಸ್ಕೂಲು, ಕಾಲೇಜು, ಅಲ್ಲಿ ಒಂದು ಒಡನಾಟದ ಬಗ್ಗೆ ಆ ಎಲ್ಲ ಹೆಣ್ಮಕ್ಳಿಗೆ ಭಾಳ ಅವಿನಾಭಾವ ಸಂಬಂಧ. ನಾನು ತೋರಿಸ್ತಾ ಇರೋದು ನನ್ನ ತಾಯಿ. ಎಲ್ಲರೂ ಮೆಹಂದಿ ಹಚ್ಕೊಳಕಂತಾರೆ, ನಾನೇನು ಕಡಿಮೆ ಅಂತಂದು ನನ್ನ ತಾಯಿನೂ ಸಹ ಏನು ಮಾಡಲ್ಲಪ್ಪ ಅಂತಂದ್ರೆ ಮೆಹಂದಿ ಹಚ್ಕೊಳಕಂತಾರೋ. ಇದು ಪಕ್ಕದ ಮನೆಯಲ್ಲಿರುವಂಥ ಪರ್ಷಿಯನ್ ಕ್ಯಾಟು, ಅದರ ವಾಸ್ತವ್ಯ ನಮ್ಮ ಮನೆಯಲ್ಲೇ. ಯಾಕಪ್ಪ ಅಂತಂದ್ರೆ ಅದ್ರ ನಮ್ಮ ಮನೆಯಾಗ ಬಂದು ಇಲ್ಲೇ ಇರ್ತೈತಿ. ಈಗ ನನ್ನ ಮನೆಯನ್ನು ತೋರಿಸ್ತಾ ಇದ್ದೇನೆ. ಎಂಟ್ರೆನ್ಸಿಗೆ ಫಸ್ಟಿಗೆ ಹೋಗ್ತಾ ಅಲ್ಲಿ ನಳ ಪಕ್ಕದಲ್ಲಿ ತುಳಸಿ ಕಟ್ಟಿಯ ನಂತರ ಒಳಗೆ ಎಂಟ್ರೆನ್ಸ್ ಆಗತ್ಕೆನ ಒಂದು ಪುಟ್ಟದಾದ ಒಂದು ರೂಮು. ನನ್ನ ಮನೆ ಬಗ್ಗೆ ಹೇಳ್ಬೇಕಾರೆ ಇನ್ನು RCC ಬಿಲ್ಡಿಂಗ್ ಅಲ್ಲ ರೀ, ಇದು ನನ್ನ ಪಾಲಿಗೆ ಒಂದು ಸ್ವರ್ಗನ. ಇದೊಂದು ಹಂಚಿನ ಮನೆ, ಸುಮಾರು 50 ವರ್ಷ ಇರುವಂಥ ಒಂದು ಮನೆ. ನಾವೆಲ್ಲ ಆಡಿ ಬೆಳೆದಂಥ ಮನೆ. ಇದನ್ನು ತೋರ್ಸಕ್ಕಂತ್ರನೂ ಸಹ ನಿಮಗೂ ನಿಮ್ಮ ಮನೆ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೂ ನೆನಪಾಗ್ಬೋದು. ಹಾಗೆ ಆ ರೂಮ್ ಆದ ನಂತರ ತಕ್ಷಣ ಮೇಲೆ ಅಟ್ಟಲು ಬರ್ತೈತಿ. ಈ ಅಟ್ಟಲಕ್ಕೆ ಕೆಳಗೆ ಮತ್ತೊಂದು ರೂಮು, ಇದು TV ರೂಮ್ ಅಂತಂದು ಹೇಳ್ತೇವೆ ನಾವು.
ಈ ರೂಮಿನ ನಂತರ ಮುಂದೆ ಮೇಲೆ ಅಟ್ಟಕ್ಕೆ ಹೋಗುವಂಥ ಒಂದು ಮಾರ್ಗ. ಇಲ್ಲಿಯೂ ಸಹ ಮೇಲೆ ಅಟ್ಟಲದ ಮೇಲೆ 2 ರೂಮು ಅದಾವು. ಮನೆ ಸ್ವಲ್ಪ ಎಲ್ಲ ನಾವು ಸೂಟಿಗೆ ಬಂದಾಗ ಎಲ್ಲ ಅಕ್ಕಂಗಿರು ಕುಡಿದ್ರಿಂದ ಏನಾಯ್ತಪ್ಪ ಅಂದ್ರೆ ಮನೆಯೂ ಸ್ವಲ್ಪ ಆ ಕಡೆ ಈ ಕಡೆ ವಸ್ತುಗಳು ಆಗ್ಯಾವು. ಅಂದ್ರೆ ಎಲ್ಲರೂ ನಾವೊಂದು 10-15 ಜನ ಇರೋದ್ರಿಂದ ಎಲ್ಲರೂ ಇದ್ದಾಗ ಏನಾಗ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತಾವೆ. ಏನೋ ನೀವು ತಿಳ್ಕೊಳ್ಬೇಡ್ರಿ. ಇಲ್ಲಿ ನಮ್ಮ ಎಲ್ಲರ ಒಂದು ಫೋಟೋಗಳನ್ನು ನಮ್ಮ ತಂದೆ 5 ಜನ ಹೆಣ್ಮಕ್ಳದ್ದು ನಮ್ಮಣ್ಣ ಎಲ್ಲರದ್ದು ಒಂದು ಫೋಟೋಗಳನ್ನು ಒಂದು ಫ್ರೇಮ್ನಲ್ಲಿ ಹಾಕಿಸಿ ಇಟ್ಟಿದ್ದಾರೆ. ಬರೋವಂಥ ಮತ್ತೊಂದು ರೂಮಲ್ಲೇ ಅಟ್ಟದ ಮೇಲೆ ಇರುವಂಥ ಮತ್ತೊಂದು ರೂಮ್ ಇದು. ಆವಾಗಿನ ಕಾಲದಾಗ ಸ್ವಲ್ಪ RCC ಬಿಲ್ಡಿಂಗು ಕಡಿಮೆ, ಹಂಚಿನ ಮನೆ ಇದ್ದು. ನಮ್ಮ ತಂದೆನೂ ಸಹ ಶಿಕ್ಷಣ ಇಲಾಖೆಯಲ್ಲಿ STC ಇರೋದರಿಂದ ನಮಗೊಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ಒಂದು ತಮ್ಮದೇ ಆದಂಥ ಒಂದು ಹೊಲ ಮನೆ ಮಾಡಿಕೊಂಡು ನಮ್ಮೆಲ್ಲರನ್ನೂ ಸಾಕಿ ಸಲುಹಿದ್ದಾರೆ. ಅವ್ರು ನಮ್ಮ ತಂದೆ ತಾಯಿಯ ತ್ಯಾಗದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅವ್ರು ಮಾಡುವಂಥ ತ್ಯಾಗ ಕೆಲಸಗಳು ಸಹ ನಮಗೆ ಆಗೋಂಗಿಲ್ಲ, ನಾವು ಸಹ ನಮ್ಮ ಮಕ್ಕಳಿಗೆ ಮಾಡೋಕ್ಕಾಗಂಗಿಲ್ಲ. ಅಷ್ಟು ಒಂದು ಹಿಂದಿನ ಕಾಲದ ಜನರು ತಮ್ಮ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ರು. ನಂತರ ಬರೋದು ದೇವರ ಮನೆ. ಈ ದೇವರ ಮನೆಯಲ್ಲಿ ಪಚ್ಚೆಯ 2 ಶಿವಲಿಂಗಗಳದಾವು ಹಾಗೂ ಶ್ರೀ ಹುಚ್ಚೇಶ್ವರ ಸ್ವಾಮಿಯ ಪಾದುಕೆಗಳು. 4 ತಲೆಮಾರಿನಿಂದ ಬಂದಂಥ ಈ ಒಂದು ಪಚ್ಚೆ ಶಿವಲಿಂಗ ಹಾಗೂ ಪಾದುಕೆಗಳು ಶ್ರೀ ಹುಚ್ಚೇಶ್ವರರ ಒಂದು ಪಾದುಕೆ ಹಾಗೂ ಪಚ್ಚೆ ಶಿವಲಿಂಗ ಒಂದು ಜಾಗರಣೆ ಐತಿ. ಈ ಒಂದು ಹುಚ್ಚೇಶ್ವರನ ಆಶೀರ್ವಾದದಿಂದ ಸಹ ನಾವೆಲ್ಲ ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲದಪ್ಪ ಅಂತಂದ್ರೆ ಶ್ರೀ ಹುಚ್ಚೇಶ್ವರರ ಒಂದು ಆಶೀರ್ವಾದ ನಮ್ಮ ಮನೆ ಮೇಲೆ ಸಂಪೂರ್ಣವಾಗೈತಿ ಅಂತಂದು ನಾವು ನಂಬ್ತೇವೆ. ಯಾವುದೇ ಒಂದು ಕೆಲಸ ಮಾಡೋಕ್ಕಾದರೂ ನಾವು ಶ್ರೀ ಹುಚ್ಚೇಶ್ವರ ಸ್ವಾಮಿಯನ್ನೇ ಮನದಲ್ಲಿ ನೆನೆಸಿನ ನಮ್ಮ ಮನೆಯಲ್ಲಿ ಕೆಲಸ ಮಾಡೋದು. ನಮ್ಮ ಇಡೀ ಮಾಸೂರು ಗ್ರಾಮದ ಕೋಟೆಯನ್ನು ಕಾಯುವುದೇ ಶ್ರೀ ಹುಚ್ಚೇಶ್ವರ ಸ್ವಾಮಿಗಳು. ನೆಕ್ಸ್ಟು ಮತ್ತೊಂದು ರೂಮ್ ರೀ ಇದು. ನಮ್ಮ ತಾಯಿ ನಮ್ಮೆಲ್ಲರಿಗೂ ಪ್ರೀತಿಯಿಂದ ಉಣಬಡಿಸುವ ಒಂದು ಅವಳದೇ ಆದಂಥ ಒಂದು ಪುಟ್ಟ ಪ್ರಪಂಚ ಅಡುಗೆ ಮನೆ. ನಮ್ಮವ್ವ ಶಾಲೆ ಕಲಿಯಲ್ರೂ ಎಲ್ಲ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಂಥ ಒಂದು ಮಹಾನ್ ಗಟ್ವ್ಯಾನ್ ಗಿತ್ತಿ ಅಂತಲೇ ಹೇಳ್ಬೋದು. ತಾಕಲಿಲ್ಲರೂ ಎಲ್ಲ ಮಕ್ಕಳಿಗೂ ಶಾಲೆಯನ್ನು ಕಲಿಸಿದಂಥ ಮಹಾತಾಯಿ. ಇದು ನಮ್ಮಲ್ಲಿ ಮಸಾಲೆ ಹಾಗೂ ಹಸಿ ಖಾರ ಅರಿಯಲಿಕ್ಕೆ ಬಳಸುವಂಥ ಒಂದು
ದುಂಡಿ ಕಲ್ಲು ಅಂತಂದು ಹೇಳ್ತೇವೆ ನಾವು. ಹಾಗೆ ಹಿತ್ತಲು, ಆ ಹಿತ್ತಲದಲ್ಲಿ ಇದು ನೀರನ್ನು ಕಾಯಿಸಲಿಕ್ಕೆ ಉಪಯೋಗಿಸುವಂಥ ಒಂದು ಒಳಗೆ ತಾಮ್ರದ ಹಂಡೆ ಇಟ್ಟು ಮ್ಯಾಗ ಸಿಮೆಂಟಿಂದ ಮಾಡಿದಂಥ ಒಂದು ನೀರು ಕಾಯಿಸುವಂಥ ಒಲೆ. ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಹೇಳೋದು ಇಷ್ಟನಪ್ಪ, ಇದೇ ನನ್ನ ಒಂದು ಮನೆ, ಇದೇ ನಮ್ಮ ತಾಯಿಯ ಮನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಟ್ಟುಕೊಂಡು ಈ ವಿಡಿಯೋವನ್ನು ನೋಡಿದಂಥ ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.